ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂತಂದರೆ, ನಾನೊಂದು ಮಿಷಿನನ್ನು ತೊಗೊಂಡಿದ್ದೀನಿ. ನೆನ್ನೆನೇ ಅದನ್ನು ತೊಗೊಬಂದು ಫಿಟ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಅದನ್ನು ನಾನು ಎಂಬ್ರಾಯ್ಡ್ರಿಗೆ ಸೆಟ್ ಮಾಡ್ಕೊಂಡಿಲ್ಲ. ನೋಡಿ, ಇನ್ನೂ ನಾನು ಅದಕ್ಕೆ ಏನೂ ಕೂಡ ಅಟ್ಯಾಚ್ ಮಾಡಿಲ್ಲ. ಅದನ್ನು ಯಾವ ರೀತಿ ಸೆಟ್ ಮಾಡಬೇಕು ಅಂತಲೂ ನಾನಿನ್ನೂ ಟ್ರೈ ಮಾಡಿಲ್ಲ. ನಾನು ಹೇಗೆ ಜಿಗ್ಸಾಗ್ ಮಿಷಿನನ್ನು ತೊಗೊಂಡಿದ್ದೀನಿ, ಅದನ್ನು ಹಾಗೆ ತಂದು ಫಿಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಂಬ್ರಾಯ್ಡ್ರಿ ನಾನು ಅದನ್ನು ಸೆಟ್ ಮಾಡಬೇಕು. ನೋಡಿ ಫ್ರೆಂಡ್, ಇದು ನನ್ನ ಮಿಷಿನ್ನು. ತುಂಬ ಅಂದರೆ ತುಂಬ ಆಸೆಪಟ್ಟು ನಾನು ಈ ಮಿಷಿನನ್ನು ತೊಗೊಳ್ಳೇಬೇಕು ಅಂತ ಹಠ ಮಾಡಿ ಈ ಮಿಷಿನನ್ನು ನಾನು ತೊಗೊಂಡಿದ್ದೀನಿ. ಕಷ್ಟ ಆಯಿತು, ಬಟ್ ಪರವಾಗಿಲ್ಲ, ನನಗೆ ಖುಷಿ ಇದೆ. ಏಕೆಂದರೆ ನಾನು ಏನು ಈ ಒಂದು ಮಿಷಿನ್ ಆಸೆ ಪಟ್ಟಿದ್ದೆ, ಅದು ನನ್ನ ಮನೆಗೆ ಇವತ್ತು ಬಂದಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್. ನಾನು ಸುಮ್ಮನೆ ಥ್ರೆಡ್ ಹಾಕಿ ಇಟ್ಟಿದ್ದೀನಿ. ಇದು ನನ್ನ ಹೊಸ ಮಿಷಿನ್ನು. ನಾನು ತೊಗೊಂಡಿರೋದು ರಾಲ್ಸನ್ ಮಿಷಿನ್ನು. ನಾನು ಇದೇ ಬೇಕು ಅಂತ ಯಾಕೆ ತೊಗೊಂಡೆ ಅಂತಂದರೆ, ತುಂಬ ಆನ್ಲೈನಲ್ಲಿ ನಾನು ಸರ್ಚ್ ಮಾಡಿದೆ. ಯಾವಾಗ ನನಗೆ ಇಷ್ಟ ಆಗಿದ್ದು ರಾಲ್ಸನ್ ಮಿಷಿನ್ನು, ಹಂಗಾಗಿ ರಾಲ್ಸನ್ ಮಿಷಿನ್ನ ತೊಗೊಂಬಂದಿದ್ದೀನಿ. ಸ್ಟ್ಯಾಂಡ್ ಕೂಡ ಫಿಟ್ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ಜೊತೆಗೆ ಒಂದು ಪುಟ್ಟದೊಂದು ಮೋಟ್ರನ್ನ ಕೂಡ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಜೊತೆಗೆ ನೋಡಿ, ಗೇರನ್ನು ಕೂಡ ಫಿಕ್ಸ್ ಮಾಡಿಸಿದ್ದೀನಿ. ನೋಡಿ, ಈ ರೀತಿ ಬಂದಿದೆ ಸ್ಟ್ಯಾಂಡು. ಬಟ್ ಇಲ್ಲಿ ಪೆಡಲ್ಗೆ ಫಿಕ್ಸ್ ಆಗಿಲ್ಲ, ಕಾಣಿಸ್ತಾ ಇಲ್ಲ ನಿಮಗೆ. ಕತ್ಲೆ ಇದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಪೆಡಲ್ ಏನೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಬಟ್ ಮೋಟ್ರಿಗೆ ಸಪ್ರೇಟ್ ಪೆಡಲನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ರಾಲ್ಸನ್ ಮಿಷಿನ್ನು. ನಾನು ಇದನ್ನು ಎಂಬ್ರಾಯ್ಡ್ರಿಗೋಸ್ಕರನೇ ಪರ್ಚೇಸ್ ಮಾಡಿದ್ದೀನಿ. ನಾನು ಕಲ್ತಿದ್ದೀನ ಅಂದರೆ ಕಲ್ತಿಲ್ಲ, ಕಲಿಯೋದಕ್ಕೋಸ್ಕರನೇ ತೊಗೊಂಡಿದ್ದೀನಿ ಫ್ರೆಂಡ್. ಇನ್ನೊಂದು ಮಿಷಿನ್ ಇದೆ ನಂದು, ಸ್ಟಿಚಿಂಗ್ ಮಿಷಿನ್ನು, ಪುಟ್ಟದು. ಇದು ಬಂದ್ಬಿಟ್ಟು ಮೆರಿಟ್ ಅಂತ. ಇದು 14 ಇಯರ್ಸ್ ಎಬೋ ಆಗಿದೆ. ಇದು ನನ್ನ ಸ್ಟಿಚಿಂಗ್ ಮಿಷಿನ್ನು. ಆದರೆ ಈ 14 ವರ್ಷದಲ್ಲಿ ಇದು ನನಗೆ ಯಾವತ್ತೂ ಕೂಡ ರಿಪೇರಿಗೆ ಅಂತ ನಾನು ಒಂದಿನಕ್ಕೂ ಕೂಡ ತೊಗೊಂಡೋಗಿ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ನನ್ನನ್ನು ಮೇಂಟೈನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿದೆ. ತುಂಬ ಖುಷಿಯಾಗುತ್ತೆ. ನಾನು ಕೂಡ 2 ಮಿಷಿನನ್ನು ಇಟ್ಕೊಂಡಿದ್ದೀನಿ ಅಂತ. ಬಟ್ ನೋಡೋಣ ನಾನು ಎಷ್ಟು ದಿನಕ್ಕೆ ಈ ಒಂದು ಎಂಬ್ರಾಯ್ಡ್ರಿ ವರ್ಕನ್ನು ಕಲಿತೀನಿ ಅಂತ. ನನಗೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಒಂದು ಆಯಿಲ್ ಕ್ಯಾನನ್ನು ಕೊಟ್ಟಿದ್ದಾರೆ, ಮತ್ತು ಇದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಒಂದಷ್ಟು ಕೊಟ್ಟಿದ್ದಾರೆ. ನಾನೇನೋ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅದರಲ್ಲಿ. ಮತ್ತು ನಾನು ಇದರಲ್ಲಿ ಬಾಕ್ಸಲ್ಲಿ ದಾರಗಳನ್ನು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ಎಂಬ್ರಾಯ್ಡ್ರಿ ಅಂತ ಅಂದಮೇಲೆ ಬಾಲ್ ಚೈನು, ಸ್ಟೋನ್ ಚೈನ್ ಎಲ್ಲ ಬೇಕಾಗುತ್ತೆ ಅಂತ ಆಲ್ರೆಡಿ ತಂದಿಟ್ಟಿದ್ದೀನಿ. ಏಕೆಂದರೆ ನಾನು ಆರಿ ವರ್ಕ್ ಕೂಡ ಕಲಿತಾ ಇದ್ದೀನಿ, ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ತಂದಿಟ್ಟಿದ್ದೆ. ಬಟ್ ಈಗ ನನಗೆ ಎಂಬ್ರಾಯ್ಡ್ರಿ ಕೂಡ ಯೂಸ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್. ಯಾರೆಲ್ಲ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇದ್ದೀರಾ, ಯಾರೆಲ್ಲ ಮಿಷಿನ್ ತೊಗೋಬೇಕು ಅಂತ ಇದ್ದೀರಾ, ಅವರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಐಡಿಯಾಸೇ ಇರೋದಿಲ್ಲ, ನಮಗೆ ಪ್ಲ್ಯಾನಿಂಗ್ ಕೂಡ ಇರೋದಿಲ್ಲ. ಯಾವ ಮಿಷಿನನ್ನು ತೊಗೋಬೇಕು, ಹೇಗೆ ವರ್ಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮಿಷಿನ್ ಮಾತ್ರ ತಂದಿಟ್ಕೊಂಡಿರ್ತೀವಿ, ಬಟ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ನೋಡಿ, ನಾನು ಇನ್ನೂ ಕೂಡ ಏನೂ ಓಪನ್ ಮಾಡಿಲ್ಲ, ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿಲ್ಲ. ನೋಡಿ, ಯಾರೆಲ್ಲ ತೊಗೋಬೇಕು ಅಂತಿದ್ದೀರಾ, ಮೆಷಿನ್ ಎಲ್ಲಿ ತೊಗೊಂಡಿದ್ದು, ಪ್ರೈಸ್ ಎಷ್ಟು ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.